ಸಾರ್ವಜನಿಕರು ರೈತರಿಂದ ಬರುವ ಕುಂದುಕೊರತೆಯ ಅರ್ಜಿಗಳನ್ನು ಅಧಿಕಾರಿಗಳು ಶೀಘ್ರವಾಗಿ ವಿಲೇವಾರಿ ಮಾಡದೆ ಹೋದರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಶುಭಕಲ್ಯಾಣ್ ಎಚ್ಚರಿಸಿದರು. ಪಟ್ಟಣದ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು ಮಾತನಾಡಿ, ಕುಡಿಯುವ ನೀರು ಸರ್ಕಾರಿ ಶಾಲೆಗಳು, ಅಂಗನವಾಡಿಗಳು ಸೇರಿದಂತೆ ಎಲ್ಲಿಯೂ ಕೂಡ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಖುದ್ದು ಕ್ರಮ ವಹಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸರ್ಕಾರದ ಹಲವು ಯೋಜನೆಗಳ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಡಿಷನಲ್ ಎಸ್ಪಿ ಮರಿಯಪ್ಪ, ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು ಶಿವಕುಮಾರ್, ಮೋಹನ್ ಕುಮಾರ್, ಮೊಹಮ್ಮದ್ ಸಾದಿಕ್, ಶಶಿಕುಮಾರ್, ತಹಸೀಲ್ದಾರ್ ಬಿ ಆರತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪಾಕ್ಷಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಮಂಜುಳಾದೇವಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಸುಮಾರು 300 ಮಿಲಿಮೀಟರ್ ಮಳೆ ಆಗಿದೆ. ಈಗಾಗಲೇ ಎಲ್ಲ ರೈತರು ಸಿದ್ಧತೆಗಳನ್ನು ಮಾಡ್ತಿದ್ದೀರಾ. ನಮ್ಮ ಜಿಲ್ಲೆಯ ಒಳಗಡೆ ಪ್ರಮುಖವಾಗಿ ರಾಗಿ ಮತ್ತು ಶೇಂಗಾ ಬೀಜಗಳು ಈಗಾಗಲೇ ದಾಸ್ತಾನು ಸಾಕಷ್ಟು ಇದ್ದಾವೆ. ಈಗ ಎಲ್ಲ ಕೃಷಿ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ, ರೈತರಿಗೆ ಆ ಬೀಜಗಳು, ರಸಗೊಬ್ಬರಗಳು ಸಿಗಬೇಕು. ಅದಕ್ಕೆ ಏನೇನು ತಾವು ಚಟುವಟಿಕೆ ಮಾಡಬೇಕು, ತರಬೇತಿ ಕೊಡಬೇಕು, ಕೊಡಿ. ಗುಣಮಟ್ಟದ ರೇಷ್ಮೆ ಸೀರೆ, ಕಂಚಿ, ಆರಣಿ ಹಾಗೂ ಕೈಮಗ್ಗದಿಂದ ನೇಯ್ದ ಕಲ್ಲೂರಿನ ರೇಷ್ಮೆ ಸೀರೆಗಳು ನಿಗದಿತ ದರದಲ್ಲಿ ದೊರೆಯುತ್ತದೆ. ಒಮ್ಮೆ ಭೇಟಿ ನೀಡಿ. ಶಿಲ್ಪಾ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಶ್ರೀರಾಮ ಮಂದಿರ ರಸ್ತೆಯ ಕುಣಿತಿರುವು, ಕಲ್ಲೂರು, ಗುಬ್ಬಿ ತಾಲೂಕು. ಸಂಪರ್ಕಿಸಿ ಕೆಆರ್ ನಾಗರಾಜು, ಕಲ್ಲೂರು. ದೂರವಾಣಿ ಸಂಖ್ಯೆ 9845373690, 9535568919.